ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮುಂದೆ ಬರ್ತಾ ಇರುವಂತಹ 3,500 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾವ್ಯಾವ ಡಿಸ್ಟಿಕ್ ಎಷ್ಟು ಪೋಸ್ಟ್ ಇದೆ, ಯಾವ ಡಿಸ್ಟಿಕ್ ಹಾಕಿದ್ರೆ ಸೇಫು, ಮತ್ತು ಯಾರು ಯಾವ ಡಿಸ್ಟಿಕ್ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ಇದಾಗಲೇ ಎಲ್ಲ ಅಂದರೆ ಆರ್ಥಿಕ ಇಲಾಖೆಯಿಂದ ಎಲ್ಲ ಕೂಡ ಅಪ್ರೂವ್ ಆಗಿ ನೋಟಿಫಿಕೇಷನ್ಗೆ ರೆಡಿ ಇರುವಂತಹ ಹುದ್ದೆಗಳಿವು. 3,500 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ನೋಡ್ತಾ ಇರ್ಬೋದು, ಬೆಂಗಳೂರು ಸಿಟಿಗೆ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ ಎಚ್ ಕೆದವ್ರಿಗೆ ಸಪ್ರೇಟ್ ಇದೆ 600, 600 ಪ್ಲಸ್ಸು. ಅದು ಬೇಕಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಓನ್ಲಿ ಫಾರ್ ನಾನ್ ಎಚ್ ಕೆ ಅಂದರೆ ಗೊತ್ತಲ್ಲ, 7 ಡಿಸ್ಟಿಕ್ ಬಿಟ್ಟು ಮಿಕ್ದವರು ಇಲ್ಲಿ ಅಪ್ಲೈ ಮಾಡ್ಬೋದು, ಮತ್ತು ಎಚ್ ಕೆದವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನೋಡ್ತಾ ಇರ್ಬೋದು, ಬೆಂಗಳೂರಿಗೆ 2,235 ಟೋಟಲ್ ಪೋಸ್ಟು. ಇನ್ನು ಬೇರೆ ಎಲ್ಲ ಡಿಸ್ಟಿಕ್ಕು ಆಲ್ಮೋಸ್ಟು 50, 60, 125. ನೀವು ಮಾಡಬೇಕಾಗಿರೋ ಫಸ್ಟು ಕೆಲಸ ಏನಂದರೆ, ನೋಟಿಫಿಕೇಷನ್ ಆಗಿದ ತಕ್ಷಣ ಅಂದರೆ ಕ್ಯಾಟಗರಿ ವೈಸು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ರಿಲೀಸ್ ಆಗುತ್ತೆ. ನೀವು ಅದರಲ್ಲಿ ನೋಡಬೇಕಾಗಿರೋ ಮೊದಲು ವಿಷಯ ಏನಂದರೆ, ನೀವು ಯಾವ ಡಿಸ್ಟಿಕ್ಕಲ್ಲಿದ್ದೀರಾ, ನೀವು ಯಾವ ಡಿಸ್ಟಿಕ್ಕಲ್ಲಿ ಕೆಲಸ ಅಂದರೆ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ವರ್ಕ್ ಮಾಡೋದಕ್ಕೆ, ಜಾಬ್ ಆದರೆ ಅನ್ನೋದು ಫಸ್ಟು ಡಿಸೈಡ್ ಮಾಡಿ. ನಾನು ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಹೋದ್ರೂ ಪರವಾಗಿಲ್ಲ, ನಾನು ಸರ್ವೈವ್ ಆಗ್ತೀನಿ ಅನ್ನೋರು ನೀವು ಯಾವ ಡಿಸ್ಟಿಕ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಕೆಲವ್ರಿಗಿರುತ್ತೆ, ಇಲ್ಲ ನಾನು ಇದೇ ಡಿಸ್ಟಿಕಲ್ಲಿ ಜಾಬ್ ಮಾಡಬೇಕು, ಕೆಲವರು ನಾವು ಸ್ವಂತ ಡಿಸ್ಟಿಕಲ್ಲಿ ಜಾಬ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಂಥವ್ರು ಮಾಡಬೇಕಾಗಿರೋ ಮೊದಲ ಕೆಲಸ ಏನಂದರೆ, ನಿಮಗೆ 100% ಕಾನ್ಫಿಡೆನ್ಸ್ ಇದೆಯಾ, ನಾನು 100% ಅಂದರೆ ಕ್ವಶನ್ ಪೇಪರ್ ಯಾವುದೇ ರೀತಿ ಬಂದರೂ ಕೂಡ ನಾನು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋರು, ನೀವು ಯಾವುದೇ ಡಿಸ್ಟಿಕ್ ಅಪ್ಲೈ ಮಾಡಿ, ನಿಮ್ಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ಗೆ ಅಪ್ಲೈ ಮಾಡಿ. ಇಲ್ಲ ನನಗೆ ಒಂದು ಜಾಬ್ ಬೇಕು ಫಸ್ಟು ಅನ್ನೋರು ನೋಡಿ, ನಿಮ್ಮ ಕ್ಯಾಟಗರಿ ವೈಸು ಕಾಲ್ ಫಾರ್ಮ್ ಆದಾಗ ಕ್ಯಾಟಗರಿ ವೈಸು ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ, ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ. ಲಾಸ್ಟ್ ಇಯರ್ ಕಟ್ ಆಫು ಕೆಲವೊಂದು ಕ್ಯಾಸ್ಟ್ಗೆ ಕೆಲವೊಂದು ಡಿಸ್ಟಿಕಲ್ಲಿ ಕಮ್ಮಿ ನಿಂತ್ಕೊಳ್ಳುತ್ತೆ. ಆ ಥರ ಡಿಸ್ಟಿಕ್ಗಳು ತುಂಬ ಇದ್ದಾವೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಬೇಕಂದರೆ ಮುಂದಿನ ದಿನಗಳಲ್ಲಿ ಅದು ಕೂಡ ವಿಡಿಯೋ ಮಾಡೋಣ. ಯಾವ್ಯಾವ ಕ್ಯಾಟಗರಿಯವರು ಅಫಿಷಿಯಲ್ ನೋಟಿಫಿಕೇಷನ್ ಆದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಸದ್ಯಕ್ಕೆ ನಿಮ್ಮ ತಲೆಯಲ್ಲಿ ಖಾಲಿ ತಲೆ ಇರೋದಕ್ಕಿಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಈ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು ಅಂತ ಇವಾಗೇ ಫಿಕ್ಸ್ ಆಗಿ, ಆಯಿತಾ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಜಾಸ್ತಿ ಪೋಸ್ಟ್ ಇರೋ ಕಡೆ ಜಾಸ್ತಿ ಕಟ್ ಆಫ್ ಹೋಗುತ್ತೆ, ಕಮ್ಮಿ ಪೋಸ್ಟ್ ಇರೋ ಕಡೆ ಕಮ್ಮಿ ನಿಂತ್ಕೊಳ್ಳುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಕಮ್ಮಿ ಪೋಸ್ಟ್ ಇರೋ ಕಡೆ ಜಾಸ್ತಿ ಹೋಗುತ್ತೆ, ಜಾಸ್ತಿ ಪೋಸ್ಟ್ ಇರೋ ಕಡೆ ಕಮ್ಮಿ ನಿಂತ್ಕೊಳ್ಳುತ್ತೆ. ಅದೆಲ್ಲ ಲಕ್ಕು ಅಂದರೆ ಅದೆಲ್ಲ ಲಕ್ಕು ಫೇವರ್ ಆಗುತ್ತೆ. ಆ ಲಕ್ಕು ಫೇವರ್ ಆಗೋದು ಬೇಡ ಅಂದರೆ ಇವಾಗಿಂದನೇ ಸೀರಿಯಸ್ ಆಗೋದು. ಕಟ್ ಆಫ್ ಮಾರ್ಕ್ಸ್ ಏನಿದೆ ಅದಕ್ಕಿಂತ 5-10 ಮಾರ್ಕ್ಸ್ ಜಾಸ್ತಿ ತೊಗೊಂಬಿಡಿ, GMಲ್ಲೇ ಸೆಲೆಕ್ಟ್ ಆಗ್ತೀರಾ. ಲಾಸ್ಟ್ ಇಯರ್ ಹಂಗೆ ಆಗಿದೆ. ಕೆಲವೊಂದು ಡಿಸ್ಟಿಕ್ಕು ತುಂಬ ಕಮ್ಮಿ 60-65ಕ್ಕೆಲ್ಲ ಕಟ್ ಆಫ್ ಹೋಗಿದೆ. ಕೆಲವೊಂದು ಡಿಸ್ಟಿಕ್ಕು ಬೆಂಗಳೂರು ಸಿಟಿಲಿ CR ಪೊಲೀಸು 1,100 ಪೋಸ್ಟ್ ಇತ್ತು ಅಂತ ಅಪ್ಲೈ ಮಾಡಿದ್ರೆ, ಫುಲ್ಲು ಎಲ್ಲ ಡಿಸ್ಟಿಕ್ಕಿಂದ ಬೆಂಗಳೂರು ಸಿಟಿನೇ ಹೈಯೆಸ್ಟ್ ಕಟ್ ಆಫ್ ಹೋಗಿತ್ತು. ಆ ರೀತಿ ಹೇಳೋಕ್ಕಾಗಲ್ಲ. ಅದೇ ಸಿವಿಲ್ ತೊಗೊಂಡ್ರೆ, ಸಿವಿಲ್ ಬೆಂಗಳೂರು 370 ಪೋಸ್ಟ್ ಏನೋ ಇತ್ತು. ಬೇರೆ ಡಿಸ್ಟಿಕಲ್ಲೆಲ್ಲ 30-40 ಈ ಥರ ಇತ್ತು. ಕೆಲವೊಂದು ಆವಾಗ ಡಿಸ್ಟಿಕಲ್ಲಿ ಕಟ್ ಆಫ್ ಜಾಸ್ತಿ ಹೋಯಿತು, ಬೆಂಗಳೂರು ಸಿಟಿ ಕಟ್ ಆಫ್ ಕಮ್ಮಿ ಬಂತು. ಅದೇ ರೀತಿ ಕಟ್ ಆಫ್ನ ಯಾರು 100% ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಕನ್ವೀನಿಯೆಂಟಿಗೆ ನೀವು ನೋಡಿಕೊಂಡು ಯಾವ ಡಿಸ್ಟಿಕ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ತುಂಬ ವರ್ಷದಿಂದ ಓದಿದ್ದೀನಿ, ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋರು ದಯವಿಟ್ಟು ನಿಮ್ಮ ಓನ್ ಡಿಸ್ಟಿಕ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಓನ್ ಡಿಸ್ಟಿಕ್ ಹೋದರೆ ತುಂಬ ಅಡ್ವಾಂಟೇಜಸ್ ಇದೆ. ನೀವು ಆರಾಮಾಗಿ ಜಾಬ್ ಮಾಡಿಕೊಂಡು ಮನೇಲಿ ಏನಾದರೂ ಬೇರೆ ಕೆಲಸ ಕೂಡ ಮಾಡ್ಬೋದು ಓನ್ ಡಿಸ್ಟಿಕ್ ಇದ್ದರೆ. ಇಲ್ಲ ಬೇರೆ ಡಿಸ್ಟಿಕ್ ಬಂದರೆ ಬರೀ ಈ ಪೊಲೀಸು ಜಾಬ್ ಅಷ್ಟೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕನ್ವೀನಿಯೆಂಟ್ ಆಗಿದೆ ಆ ರೀತಿ ನಿಮ್ಮ ಕನ್ವೀನಿಯೆಂಟಿಗೆ ಕರೆಕ್ಟಾಗಿ ಯಾಕೆಂದರೆ ಚಾನ್ಸು ಮತ್ತೆ ಸಿಗೋಲ್ಲ. ಐ ಥಿಂಕ್ ಇದು 25 ಮೇಲೆ ಯಾರ್ಯಾರೆಲ್ಲ ಏಜ್ ಇದ್ದೀರಾ, ಆಲ್ಮೋಸ್ಟ್ ನಿಮಗೆ ಇದು ಲಾಸ್ಟ್ ನೋಟಿಫಿಕೇಷನ್ ಅಂದ್ಕೊಳ್ಳಿ 100%. ಯಾಕೆಂದರೆ ಇದಾಯಿತು ಅಂದರೆ ಮತ್ತೆ ಇನ್ನೊಂದು 3-4 ವರ್ಷ ಯಾವುದೂ ನೋಟಿಫಿಕೇಷನ್ ಆಗೋಲ್ಲ. ಅಷ್ಟರಲ್ಲಿ 100% ಏಜ್
ಏಜ್ ಬಾರ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಲಾಸ್ಟ್ ಚಾನ್ಸು. ಏನೇ ಡಿಸಿಷನ್ ತೊಗೊಂಡ್ರು ನಿಮ್ಮದೇ ಸ್ವಂತ ಡಿಸಿಷನ್ ತೊಗೊಳ್ಳಿ. ಮತ್ತು ಆಮೇಲೆ ಅವ್ರು ಹೇಳಿದ್ರು ಅದಕ್ಕೆ ಆ ಡಿಸ್ಟಿಕ್ ಹಾಕಿದೆ, ಆ ಡಿಸ್ಟಿಕ್ಕು ಕಮ್ಮಿ ಹೋಯ್ತು, ಈ ಡಿಸ್ಟಿಕ್ ಜಾಸ್ತಿ ನಿಂತ್ಕೊಂತು ಅಂತೆಲ್ಲ ಬ್ಲೇಮ್ ಮಾಡಬೇಡಿ. ನಿಮ್ಮ ರಿಸರ್ಚ್ ಕೂಡ ಇವಾಗ ಅಂದರೆ ನಿಮಗೆ ಸಿಗುತ್ತೆ. ಲಾಸ್ಟ್ ಇಯರ್ ಕಟ್ ಆಫು ಎಲ್ಲ ಡಿಸ್ಟಿಕ್ದು ಸಿಗುತ್ತೆ. ನೀವು ನೋಡ್ಕೊಳ್ಳಿ ನಿಮ್ಮ ಕ್ಯಾಟಗರಿ ಯಾವುದಿದೆ, ಸೊ ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.